forever on fire. ಸದನದಲ್ಲಿ ಬಿಜೆಪಿ ಸದಸ್ಯರಿಗೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾಗಿ ಉತ್ತರ ಕೊಟ್ಟರು. 4.5 ಗಂಟೆಗಳ ಕಾಲ ಸಿಎಂ ಸಿದ್ದರಾಮಯ್ಯ ಇವತ್ತು ಬಿಜೆಪಿ ಸದಸ್ಯರಿಗೆ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. 4.5 ಗಂಟೆಗಳವರೆಗೆ ಸುದೀರ್ಘವಾಗಿ ಉತ್ತರ ಕೊಟ್ಟರು. ಇನ್ನು ಸದಸ್ಯರ ಹಲವಾರು ಪ್ರಶ್ನೆಗಳು ಹಾಗೂ ಅನುಮಾನಗಳಿಗೆ ಬಗೆಹರಿಸಿದ್ರು. ಎಲ್ಲವನ್ನೂ ಕೂಡ ಪರಿಹರಿಸಿದ್ರು. ವಂದನಾ ನಿರ್ಣಯ ಅಂಗೀಕರಿಸೋದಕ್ಕೆ ಮನವಿ ಕೂಡ ಮಾಡಿದ್ರು. ಇನ್ನು ಸಿಎಂ ಉತ್ತರವನ್ನ ಒಪ್ಪದೆ ಬಿಜೆಪಿ ಸಭಾತ್ಯಾಗ ಕೂಡ ಮಾಡಿತು. ಇನ್ನು ಬಿಜೆಪಿಯ ಸದಸ್ಯರು ಸಭಾತ್ಯಾಗದ ನಡುವೆ ವಂದನಾ ನಿರ್ಣಯ ಅಂಗೀಕಾರವಾಯಿತು. ವಂದನಾ ನಿರ್ಣಯ ಇದೆಯಲ್ಲ, ಇದನ್ನು ದಯಮಾಡಿ ಅಂಗೀಕಾರ ಮಾಡಬೇಕು ಅಂತ ಎಲ್ಲರೂ ಮನವಿ ಮಾಡ್ತೀವಿ. ನಾನು ಕೇಳಿದ ಹಲವು ಪ್ರಶ್ನೆಗಳಿಗೆ ಬಂದಿಲ್ಲ. ನಾವೊಂದು ಪ್ರಶ್ನೆ ಕೇಳಿದ್ವಿ. SCP TSP ಹಣವನ್ನ ನೀವು ಗ್ಯಾರಂಟಿಗಳಿಗೆ ಬಳಸಿದ್ದನ್ನ ಈಗ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನೀವು SCP ಹಣವನ್ನ ಕೊಟ್ರೆ ಅದು ಗ್ಯಾರಂಟಿ ಅಲ್ಲ, ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಆಮೇಲೆ ಗ್ಯಾರಂಟಿಗಳು ನೀವು ಘೋಷಣೆ ಮಾಡಿರ್ತಕ್ಕಂಥದ್ದು ಅದು ಸಾಮಾನ್ಯ, ಅದು ಎಲೆಕ್ಷನ್ಗಾಗಿ ನೀವು ಮಾಡಿದ್ರಿ. ಇರ್ಲಿ, ಅದು ಏನಾದ್ರೂ ಇರ್ಲಿ, ಈಗ ಅವ್ರಿಗೆ ಅನುಕೂಲ ಕೊಡಬೇಕು ಸರಿ, ಆದ್ರೆ ಅದರಲ್ಲಿ ಪಾಲು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾಕಿಲ್ಲ? ನೀವು ಅದರಲ್ಲೂ ಕೊಟ್ಟು SCP TSP ಹಣವನ್ನು ಕೊಟ್ರೆ ಸಂತೋಷ, ಆದ್ರೆ ಅದರಲ್ಲಿ ಕೊಡ್ತಾ ಇಲ್ಲ. ನೀವು ಏನ್ ಮಾಡ್ತಾ ಇದ್ದೀರಿ? ಕಾರ್ಯಕರ್ತರು ನೀವು ಇವತ್ತಿನವರೆಗೆ 2.87% ಮಾತ್ರ ನೀವು ಖರ್ಚು ಮಾಡಿರೋದು ಕೇಂದ್ರ ಸರ್ಕಾರ. ಅದು ಹೇಳಿದೆ 117 ವಿಚಾರಗಳಿದೆ, ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಕೇವಲ 10% ಮಾತ್ರ ಉತ್ತರ ಕೊಟ್ಟಿರೋದು. ನಿಮ್ಮ ಉತ್ತರ ನಮಗೆ ತೃಪ್ತಿ ಕೊಟ್ಟಿಲ್ಲ. ಆದ್ರಿಂದ ಈ ತೃಪ್ತಿ ಇಲ್ಲದೆ ಇರೋ ಕಾರಣದಿಂದ ಭಾಷಣಕ್ಕಾಗಿ ಈ ಅಧಿವೇಶನ ಸೇರುವ ವಿಧಾನ ಪರಿಷತ್ತಿನ ಶಾಸಕರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವನೆಯನ್ನು ಸದನ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವದ ಅಂಗೀಕಾರವಾಗಿದೆ. ವಂದನಾ ನಿರ್ಣಯ ಪ್ರಸ್ತಾವಕ್ಕೆ ಸಭೆ ಅನುಮತಿ ದೊರಕಿದೆ. ವಂದನಾ ನಿರ್ಣಯ ಗಣಯುಕ್ತ ರಾಜ್ಯಪಾಲ ಕಳಿಸಿಕೊಳ್ಳಲಾಗುವುದು. ಆಮೇಲೆ ಎಲ್ಲ ಸದಸ್ಯರಲ್ಲಿ